ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಇವಾಗ ಫ್ರೀ ಬಸ್ ನಾವು ಕೊಡಿ ಅಂತ ಕೇಳಿದ್ವಾ? 2,000 ಫ್ರೀ ಮಾಡು ಅಂತ ಹೇಳಿದ್ವಾ? ರೇಷನ್ಗೆ 750 ಕೊಡು ಅಂತ ಕೇಳ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾನ? ಅವ್ನ ಕೈಯಲ್ಲಿ ಸರ್ಕಾರ ನೆಡ್ಸಕ್ಕಾಗಿಲ್ಲ. ನಮ್ಮಲ್ಲಿ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಸರ್ಕಾರ ನಮ್ ಕೈಯಲ್ಲಿ ಕೊಟ್ರೆ ನಾವು ನೆಡ್ಸ್ಕೊಂಡು ಹೋಯ್ತೀವಿ, ಮನೆ ನಡೆಸ್ತೀವಿ, 300 ಮಕ್ಕಳನ್ನ ಇದ್ ಮಾಡ್ತೀವಿ. ಒಂದ್ 7 ಕೋಟಿ ಜನನ ಕಂಟ್ರೋಲ್ ಮಾಡಕ್ ನಮಗೆ ಯೋಗ್ಯತೆ ಇಲ್ವಾ? ಇಲ್ಲ ಅಂದ್ಮೇಲೆ ಅವ್ನಿಗೆ ಏನಕ್ಕೆ ಬೇಕು ಸರ್ಕಾರ? ಸೀಟಿಂದ ಕೆಳಗಡೆ ಇಳಿದು ಬಿಟ್ಟು ಈ ಮೇಡಮ್ ಅವ್ರು ಕೊಡ್ರಿ, ಇವ್ರು ಮಾಡ್ತಾರೆ, ಸರ್ಕಾರ ನಡೆಸ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಅವ್ರ ಮನೆ ಬಾಗಿಲಿಗೆ ನಾವು ಅವ್ರೆ ತೂಗುಡ್ಸೋದ್ ಬಿಟ್ರೆ ಬೇರೆ ಏನ್ ಮಾಡ್ತಾನೆ? ಅಲ್ಲ, ಅವ್ರ ಮನೆ ಕೆಲಸದವ್ರಿಗೆ 3,700 ಕೊಟ್ರೆ ಉಪ್ಪು ಹಾಕಿದ್ರೆ ಅನ್ನ ಹಾಕಲ್ಲ, ಅನ್ನ ಹಾಕಿದ್ರೆ ಸಕ್ಕರೆ ಹಾಕಲ್ಲ ಅಂತ ಅನ್ನನ ಅವ್ನ್ ತಿಂತಾನ? ಮುಚ್ಕೊಂಡು ಅವ್ನಿಗೆ 10,000 15,000 ಅವಳಿಗೆ ಸಂಬಳ ಕೊಡ್ತಾರಲ್ಲ, ನಾವೇನ್ ಪಾಪ ಮಾಡಿದ್ವಿ? ಇಷ್ಟೆಲ್ಲ ಸಂಬಳ ಕಮ್ಮಿ ಮಾಡಂಗಿದ್ರೆ ಬಿಸಿ ಊಟದ ಯೋಜನೆ ಅಡಿಗೆ ಮಾಡ ಯೋಗ್ಯತೆ ಅವ್ರಿಗಿಲ್ಲ, ಅವ್ರಿಗೆ ಬೇಕಾಗಿರ್ಲಿಲ್ಲ. ಏನಕ್ಕೆ ಸರ್ ಮಾಡ್ಬೇಕಾಗಿತ್ತು? ಎಲ್ಲಾ ಮೀನು ಕೆರೆಯಲ್ಲಿ ಮೀನ್ ತಿಂದೋಯ್ತು, ಯಜ್ಞ ಬಿದ್ದೋಯ್ತು ಅಂತ ತಿರುವಾಕಿ ತೋರ್ಸೋ ಬದ್ಲು ನಮ್ಮನ್ನ ಯಾಕೆ ಮೀಡಿಯಾದವರು ನಮ್ಮನ್ನ ತೋರ್ಸೋದಿಲ್ಲ? ಇಲ್ಲ ನಮ್ಮನ್ನ ಯಾಕೆ ಅವ್ರು ನೋಡೋದಿಲ್ಲ? ಸರ್ ದಯವಿಟ್ಟು ಮೀಡಿಯಾದವ್ರದಲ್ಲಿ ಒಂದ್ ಮನವಿ, ಬೇರೆ ವಿಚಾರನ ತಿರುವಾಕಿ ಅದಂಗಾಯ್ತು, ಮೀನ್ ಸತ್ತೋಯ್ತು, ಯಜ್ಞ ಸತ್ತೋಯ್ತು, ಅಲ್ಲಿ ಸತ್ತೋಯ್ತು ಅನ್ನೋದ ಬಿಟ್ಟು ನಮ್ಮಗಳ ಬಗ್ಗೆ ಒಂದು ಚೂರು ದಯವಿಟ್ಟು ಟಿವಿಯಲ್ಲಿ ತೋರಿಸಿ. ನಾನು ಹುಷಾರಿಲ್ಲ ಅಂದ್ರೆ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇರ್ತವೆ, ನನ್ನ ಸ್ಕೂಲ್ ಮಕ್ಕಳು ನನ್ನ ಹತ್ರ ಬರ್ತವೆ, ನನ್ನ ಹತ್ರ ಅದು ₹1 ಚಾಕ್ಲೇಟ್ ತಗೊಂಡು ನನ್ನ ಹತ್ರ ಬರ್ತವೆ. ಸರ್ಕಾರ ಅವನು ಮುಖ ನೋಡಿ ಯಾರು ಅನ್ನ ಬೇಯಿಸಕ್ಕಲ್ಲ.